ಸ್ನೇಹಿತರೆ, ಫ್ರೀ ಬಸ್ನಲ್ಲಿ ಪ್ರಯಾಣ ಮಾಡುವಂಥ ಎಲ್ಲ ಮಹಿಳೆಯರಿಗಾದರೆ ಇಲ್ಲೊಂದು ಹೊಸ ರೂಲ್ಸ್ ಆದರೆ ಬಂದಿದೆ. ಈಗ ಟಿಕೆಟ್ ಬೆಲೆ ಏರಿಕೆಯಾಗಿದೆ, ಏನೋ ಗಂಡಸರಿಗೆ ಏರಿಕೆಯಾಗಿದೆ. ಮಹಿಳೆಯರಿಗೆ ಯಥಾಸ್ಥಿತಿಯಾಗಿ ಫ್ರೀ ಬಸ್ ಆದರೆ ಇರುತ್ತೆ. ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಫ್ರೀ ಬಸ್ ಅನ್ನು ರದ್ದು ಕೂಡ ಮಾಡ್ತಿಲ್ಲ. ಈಗ ಫ್ರೀ ಬಸ್ನಲ್ಲಿ ಪ್ರಯಾಣ ಮಾಡುವಂತಹ ಮಹಿಳೆಯರಿಗೆ ಕೆಲವೊಂದು ಹೊಸ ರೂಲ್ಸ್ಗಳಾದರೆ ಇಟ್ಟಿದ್ದಾರೆ. ಹಾಗೆ ಬಂದಿರುವಂಥ ರೂಲ್ಸ್ ಏನು ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ಕೊಡುತ್ತೇನೆ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ಫ್ರೀ ಬಸ್ನಲ್ಲಿ ಪ್ರಯಾಣ ಮಾಡುವ ಮಹಿಳೆಯರಿಗೆ ಹೊಸ ರೂಲ್ಸ್ಗಳಾದರೆ ಬಂದಿದ್ದಾವೆ. ಏನಪ್ಪ ಬಂದಿರುವಂಥ ಹೊಸ ರೂಲ್ಸ್ಗಳು ಅನ್ನುವಂಥದ್ದನ್ನು ತಿಳಿಸ್ಕೊಡುತ್ತೇನೆ. ಸ್ನೇಹಿತರೆ, ಇಲ್ಲಿ ನೋಡಿ, ಫ್ರೀ ಬಸ್ ಪ್ರಯಾಣಕ್ಕಾಗಿ ಇನ್ನು ಮುಂದೆ ಸ್ಮಾರ್ಟ್ ಕಾರ್ಡ್ ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ಏನಿದು ಕಾರ್ಡ್ ಅಂತ ನೀವು ಕೇಳುವುದಾದ್ರೆ ಸ್ನೇಹಿತರೆ, ಇದು ಶಕ್ತಿ ಯೋಜನೆಯನ್ನು ಸರಳೀಕರಿಸಲು ಮುಂದಾಗಿರುವ ರಾಜ್ಯ ಸರ್ಕಾರ ಶೀಘ್ರದಲ್ಲೇ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಲಿದೆ. ಈಗ ಶಕ್ತಿ ಯೋಜನೆ ಸ್ಟಾರ್ಟ್ ಆದಾಗ ಹೇಳಿದ್ರು ನಿಮಗೊಂದು ಸ್ಮಾರ್ಟ್ ಕಾರ್ಡ್ ಕೊಡುತ್ತಾರೆ ಅಂತ. ಆದರೆ ಸರ್ಕಾರದವರು ಸ್ಮಾರ್ಟ್ ಕಾರ್ಡ್ ಕೊಟ್ಟಿರಲಿಲ್ಲ. ಈಗ ಸ್ಮಾರ್ಟ್ ಕಾರ್ಡ್ ಕೂಡ ಕೊಡುತ್ತಾರೆ. ಯಾಕೆ ಅಂದರೆ ನಿಮ್ಮದು ಆಧಾರ್ ಕಾರ್ಡ್ ತಗೊಂಡು ಆ ಕಂಡಕ್ಟರ್ ನಿಮ್ಮ ಆಧಾರ್ ಕಾರ್ಡನ್ನು ವೆರಿಫೈ ಮಾಡಿ, ಆ ಕಂಡಕ್ಟರ್ ನಿಮ್ಮ ಆಧಾರ್ ಕಾರ್ಡನ್ನು ವೆರಿಫೈ ಮಾಡಿ ಅದು ನಿಮ್ಮದೇನಾ ಅಲ್ವಾ, ಈ ಥರ ವೆರಿಫೈ ಮಾಡೋದೆಲ್ಲ ಪ್ರೊಸೆಸ್ ತುಂಬಾ ಜಾಸ್ತಿ ಆಗ್ತಿದೆ. ಅದರಿಂದ ಅವರು ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಯಾವ ಸ್ಟಾಪ್ದಿಂದ ಯಾವ ಸ್ಟಾಪ್ಗೆ ನಿಮ್ಮನ್ನು ಕೇಳಿ ಎಲ್ಲ ಟಿಕೆಟ್ ಎಲ್ಲ ಕೊಡಬೇಕಾಗುತ್ತದೆ. ಅದರಿಂದ ಸ್ವಲ್ಪ ಲೇಟ್ ಆಗ್ತಿದೆ. ಬಸ್ಗಳಲ್ಲಿ KSRTC ಬಸ್ಗಳಲ್ಲಿ ಆಗಿರ್ಬೋದು, BMTC ಬಸ್ಗಳಲ್ಲಿ ಎಲ್ಲ ಸ್ವಲ್ಪ ಲೇಟ್ ಆಗುವ ಕಾರಣದಿಂದ ಈಗ ನಿಮಗೆ ಸ್ಮಾರ್ಟ್ ಕಾರ್ಡ್ ಕೊಟ್ಬಿಟ್ರು ಈ ಸಮಸ್ಯೆ ಆಗಲ್ಲ ಅಂದ್ಬಿಟ್ಟು ಸ್ಮಾರ್ಟ್ ಕಾರ್ಡ್ ಕೊಡುವುದಕ್ಕೆ ಸರ್ಕಾರ ಸಿದ್ಧತೆ ಆದರೆ ನಡೆಸಿಕೊಳ್ಳುತ್ತಿದೆ. ಸ್ನೇಹಿತರೆ, ಇಲ್ಲಿ ಯೋಜನೆಯು ರಾಜ್ಯದ ಮಹಿಳೆಯರಿಗೆ ಮಾತ್ರ ಅನ್ವಯಿಸುವುದರಿಂದ ಮಹಿಳೆಯರು ತಮ್ಮ ಸ್ಥಳೀಯ ವಿಳಾಸಗಳನ್ನು ಹೊಂದಿರುವ ಗುರುತಿನ ಚೀಟಿಯನ್ನು ಹಾಜರುಪಡಿಸಬೇಕಾಗುತ್ತದೆ. ನಿಮ್ಮ ಒಂದು ಸ್ಥಳೀಯ ಒಂದು ವಿಳಾಸ ಹೊಂದಿರುವ ಗುರುತಿನ ಚೀಟಿ ಆದರೆ ಕೊಡಬೇಕಾಗುತ್ತದೆ. ಸ್ನೇಹಿತರೆ, ಈ ಒಂದು ಆಧಾರ್ ಕಾರ್ಡ್ ತೋರಿಸಿ ಉಚಿತ ಪ್ರಯಾಣ ಮಾಡುವುದರಿಂದ ಇಲ್ಲಿ ಮಹಿಳಾ ಪ್ರಯಾಣಿಕರು ಮತ್ತು ಕಂಡಕ್ಟರ್ಗಳ ನಡುವೆ ಘರ್ಷಣೆಯೂ ಕೂಡ ನಡೆಯುತ್ತಿದೆ. ಕರ್ನಾಟಕದ ನಿವಾಸಿಗಳಲ್ಲದೆ ಮಹಿಳೆಯರು ಕೂಡ ಉಚಿತ ಪ್ರಯಾಣ ಪಡೆಯಲು ಪ್ರಯತ್ನ ಮಾಡುತ್ತಿದ್ದಾರೆ. ಇಲ್ಲಿ ಕರ್ನಾಟಕದ ಮಹಿಳೆಯರಿಗೆ ಮಾತ್ರ ಇಲ್ಲಿ ಫ್ರೀ ಬಸ್ನಲ್ಲಿ ಪ್ರಯಾಣ ಮಾಡುವುದಕ್ಕೆ ಅವಕಾಶ ಇರುತ್ತೆ. ಬೇರೆ ರಾಜ್ಯದ ಮಹಿಳೆ ಕೂಡ ಇಲ್ಲೊಂದು ಪ್ರಯಾಣ ಮಾಡುವುದಕ್ಕೆ ಇದು ಕಂಡಕ್ಟರ್ ಜೊತೆ ಜಗಳ ಆಡ್ತಿದ್ದಾರೆ. ಕೆಲವರನ್ನ ಕರ್ನಾಟಕದವರೇ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಲ್ಲಿ ಸಮಸ್ಯೆ ಕೂಡ ಆಗ್ತಿದೆ. ಆಧಾರ್ ಕಾರ್ಡ್ ಅಲ್ಲಿ ಗೊತ್ತಾಗದಿದ್ರೂ ಕೂಡ ಇಲ್ಲಿ ಅದೆಲ್ಲ ಸ್ವಲ್ಪ ಸಮಸ್ಯೆನೆ. ಅದೆಲ್ಲ ನೋಡೋದೇ ಕ್ಲಿಯರ್ ಆಗಿ ಎಲ್ಲ ನೋಡೋದು ರಶ್ ಎಲ್ಲ ಇರುತ್ತೆ KSRTC ಮತ್ತು BMTC ಬಸ್ಗಳಲ್ಲಿ ಎಲ್ಲ. ಆದ್ದರಿಂದ ಈಗ ಮಾಡ್ತಿರುವಂಥ ಕೆಲಸ ಏನಂದರೆ, ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರಂದರೆ ಈಗ ಸಿದ್ಧತೆಯನ್ನು ನಡೆಯುತ್ತಿದೆ. ನಿಮಗೆ ಸ್ಮಾರ್ಟ್ ಕಾರ್ಡ್ ಕೊಡುತ್ತಾರೆ. ನಿಮಗೆ ಬಸ್ ಮುಂದಿನ ಹಂತಕ್ಕೆ ಪ್ರವೇಶಿಸುವ ಮೊದಲು ಕಂಡಕ್ಟರ್ಗಳು ಎಲ್ಲ ಪ್ರಯಾಣಿಕರಿಗೆ ಟಿಕೆಟ್ಗಳನ್ನು ನೀಡಬೇಕಾಗಿದೆ. ಇಲ್ಲಿ ಪೀಕ್ ಅವರ್ಗಳಲ್ಲಿ ದಾಖಲಾತಿಗಳನ್ನು ಪರಿಶೀಲಿಸಿ ಟಿಕೆಟ್ ನೀಡುವುದು ನಿರ್ವಾಹಕರಿಗೆ ಕಷ್ಟ. ಇಲ್ಲಿ ಬಿಸಿ ಟೈಮ್ ಅಲ್ಲಂತೂ ತುಂಬಾನೇ ಕಷ್ಟ ಟಿಕೆಟ್ ಎಲ್ಲ ಕೊಡುವುದಕ್ಕೆ. ಆದ್ದರಿಂದ ಇಲ್ಲಿ ಶಕ್ತಿ ಯೋಜನೆಯದು ಏನು ಮಾಡ್ತಿದ್ದಾರೆ ಅಂದರೆ, ನಿಮಗೆ ಸ್ಮಾರ್ಟ್ ಕಾರ್ಡನ್ನು ಕೊಟ್ಬಿಟ್ಟು ಈ ಒಂದು ಸಮಸ್ಯೆಗಳಿಗೆಲ್ಲ ಒಂದು ಪರಿಹಾರ ಆದರೆ ಸಿಗುತ್ತದೆ ಅಂತ. ಆದ್ದರಿಂದ ನಿಮಗೆ ಒಂದು ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ. ಸ್ಮಾರ್ಟ್ ಕಾರ್ಡ್ ಕೊಡುವುದಕ್ಕೆ ಸರ್ಕಾರ ಸ್ವಲ್ಪ ಹಣ ಬೇಕಾಗುತ್ತದೆ ಸರ್ಕಾರದವರಿಗೆ, ಓಕೆನಾ. ಆ ಹಣ ಮತ್ತೆ ಏನು ಮಾಡ್ತಾರೋ ಗೊತ್ತಿಲ್ಲ. ಹೀಗೆ ಹಣ ಇಲ್ಲ ಅಂತಾನು ಕೂಡ ಅಂತಿರ್ತಾರೆ ಸರ್ಕಾರದವರು. ಈಗ ಮತ್ತೆ ಹಣ ಬೇಕಾಗುತ್ತದೆ ಅಂತಾನು ನಮ್ಮ ಮೇಲೇನೋ ಹಾಕಿರ್ತಾರೆ. ಗೊತ್ತಿಲ್ಲ ಜನರ ಮೇಲೆ. ಯಾಕೆ ಅಂದರೆ ಅವರು ಎಲ್ಲಿಂದ ದುಡ್ಡು ತರ್ತಾರೆ. ಈಗ ನೋಡೋದಾದ್ರೆ ಜನರ ಮೇಲೆ ಆಗಬೇಕು. ಈಗ ಟಿಕೆಟ್ ಬೆಲೆ ಕೂಡ ಏರಿಕೆ ಮಾಡೋರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಟಿಕೆಟ್ ಬೆಲೆ ಏರಿಕೆ ಮಾಡಿದ್ದಾರೆ. 15% ಟಿಕೆಟ್ ಬೆಲೆ ಏರಿಕೆ ಆಗಿದೆ. ಅದು ಇವತ್ತಿನಿಂದಾನೇ ಕಂಟಿನ್ಯೂ ಕೂಡ ಆಗಿದೆ. ಇದರಿಂದ ಎಲ್ಲರಿಗೂ 15% ಏನು ರೈಸ್ ಆಗಿದೆ. ಆ ಒಂದು ಟಿಕೆಟ್ ಕೊಟ್ಟಿದ್ದಾರೆ, ಹಳೆ ಟಿಕೆಟ್ಗಳು ಕೊಟ್ಟಿಲ್ಲ. ಆಲ್ರೆಡಿ ಅಧಿಕೃತ ಘೋಷಣೆ ಕೂಡ ಬಂದಿದೆ. ಮತ್ತೆ ಇನ್ನು ಕೆಲವೊಂದು ಬೆಲೆ ಏರಿಕೆಗಳು ಕೂಡ ಸಾಧ್ಯತೆ ಇದೆ ಅಂತ ಹೇಳ್ತಾ ಇರುವಂತದ್ದು. ಸ್ನೇಹಿತರೆ, ಅದರಿಂದ ಈಗ ಇಲ್ಲಿ ಫ್ರೀ ಬಸ್ನಲ್ಲಿ ಪ್ರಯಾಣ ಮಾಡುವ ಎಲ್ಲ ಮಹಿಳೆಯರಿಗೆ ಈ ಒಂದು ಹೊಸ ರೂಲ್ಸ್ ಬರುತ್ತಿದೆ. ಮುಂದಿನ ದಿನಗಳಲ್ಲಿ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾರೆ. ಇದು ಆನ್ಲೈನ್ ನಲ್ಲೇ ಕೊಡ್ತಾರೆ ಅನ್ಸುತ್ತೆ. ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅದು ಯಾವ ರೀತಿ ಆಗಿದೆ ಅಂದ್ರೆ, ಅಪ್ಲೈ ಮಾಡಬೇಕು, ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ನೀವು ಸ್ಮಾರ್ಟ್ ಕಾರ್ಡ್ ಅನ್ನ ಅನ್ನುವಂಥದ್ದನ್ನ ಎಲ್ಲಾನು
ತಿಳಿಸ್ಕೊಡುತ್ತೇನೆ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದರೆ ನಿಮಗೆ ಎಲ್ಲ ರೀತಿಯ ಅಪ್ಡೇಟ್ ಕೂಡ ಬಂದು ಕೂಡಲೇ ನಿಮಗೆ ತಿಳಿಸ್ಕೊಡುತ್ತೇನೆ. ನೀವು ಯಾರಾದರೂ ಇನ್ನು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಸ್ನೇಹಿತರೆ, ಈಗ ಟಿಕೆಟ್ ದರ ಏರಿಕೆ ಮಾಡಿದ್ದಾರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಯಾಕೆಂದರೆ ಈಗ ನಿಮಗೆ ಮಹಿಳೆಯರಿಗೆ ಏನು ಫ್ರೀ ಬಸ್ ಕೊಟ್ಟಿದ್ದಾರೆ. ಈಗ ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಇರ್ತಾರೆ, ಆ ಒಂದು ಗಂಡು ಮಕ್ಕಳು ಟಿಕೆಟ್ ಬೆಲೆ ಏರಿಕೆ ಆಗಿರುವಂತ ಹಣ ಕೊಡಬೇಕಾಗುತ್ತದೆ. ಒಂದ್ ಕಡೆ ನಿಮಗೆ ಫ್ರೀ ಬಸ್ ಕೊಟ್ಟಿದ್ರು ಇನ್ನೊಂದ್ ಕಡೆ ನಿಮ್ಮ ಮನೆಯಿಂದಾನೇ ದುಡ್ಡು ಹೋಗ್ತಿರುತ್ತಲ್ಲ, ಆ ಕುರಿತು ನಿಮ್ಗೆ ಅಭಿಪ್ರಾಯಗಳು ಏನು ಅನ್ನುವಂಥದ್ದನ್ನ, ಹಾಗೆ ಫ್ರೀ ಬಸ್ ಮುಂದುವರಿಯಬೇಕಾ ಬೇಡ ಅನ್ನುವಂಥದ್ದನ್ನ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿಯ ಅಂತ ಫ್ರೀ ಬಸ್ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.